ಏರ್ ಆಯಿಲ್ ಪ್ರಿಪೇರ್ ಮಾಡೋಣ ಬನ್ನಿ. ಈರುಳ್ಳಿ, ದಾಸವಾಳದ ಹೂವು, ದಾಸವಾಳದ ಎಲೆ, ತುಳಸಿ, ಆಲೋವೆರಾ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ರೋಸ್ಮೆರಿ ಆಯಿಲ್, ಇದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ. ಬೇಕು ಅಂತ ಅಂದರೆ ಮೆಂತ್ಯ ಆ್ಯಡ್ ಮಾಡ್ಬೋದು. ನಾನು ಮೆಂತ್ಯ ಆ್ಯಡ್ ಮಾಡಲ್ಲ, ಯಾಕೆಂದರೆ ನನಗೆ ಅದು ಸೆಟ್ ಆಗೋಲ್ಲ. ಅದಕ್ಕೆ ಸ್ವಲ್ಪ ಮೆಹಂದಿ ಸೊಪ್ಪು ಆ್ಯಡ್ ಮಾಡ್ಬೋದು. ಇಲ್ಲಿ ನನಗೆ ಮೆಹಂದಿ ಸೊಪ್ಪು ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟು ಐಟಮ್ನಲ್ಲಿ ನಾನು ಇವಾಗ ಆಯಿಲ್ ಪ್ರಿಪೇರ್ ಮಾಡ್ತೀನಿ. ಮನೇಲೇ ರೆಡಿ ಮಾಡಿರೋದು ತೆಂಗಿನಕಾಯಲ್ಲಿ. ನಾವು ಹೊರಗಡೆ ಎಲ್ಲ ಏನು ತರೋಕ್ಕೆ ಹೋಗಲ್ಲ, ನಾವು ಮನೇಲೇ ರೆಡಿ ಮಾಡ್ಕೊಳ್ತೀವಿ. 1/2 ಲೀಟ್ರು ಕಡಿಮೆ ಆಗುತ್ತೆ ಆಯಿಲು, ಹಾಗಾಗಿ ಇಲ್ಲೂ ಇದೆ. ಇದನ್ನು ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. 2 ಮಂತ್ಸ್ ಅಷ್ಟೇ, ಆಮೇಲೆ ಮತ್ತೆ ನಾನು ರೆಡಿ ಮಾಡ್ಕೊಳ್ತೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ತಣ್ಣಗಿರೋ ಆಯಿಲ್ಗೆ ನೀವು ಇದು ಯಾವುದನ್ನು ಹಾಕಬಾರ್ದು. ಆಯಿಲ್ ಸ್ವಲ್ಪ ಬಿಸಿಯಾಗಿದೆಯಾ ಅಂತ ಆಯಿಲ್ ಇವಾಗ ಕಾದಿದೆಯೋ ಇಲ್ವೋ ಅನ್ನೋಕ್ಕೆ ಒಂದು ಚಿಕ್ಕ ಈರುಳ್ಳಿ ಪೀಸ್ನ ಹಾಕಿ ನೋಡ್ತೀನಿ. ಪೀಸ್ ಹಾಕಿ ನೋಡಿದೆ, ಎಣ್ಣೆ ಕಾದಿದೆ. ಫಸ್ಟ್ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ದಾಸವಾಳ ಹೂವು, ದಾಸವಾಳ ಎಲೆ, ತುಳಸಿ, ಕರಿಬೇವು, ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಇದೆ, ಮತ್ತು ಇಲ್ಲಿ ಸಿಗಲ್ಲ ನಮ್ಮೂರಲ್ಲಿ, ಇರೋ ಅಷ್ಟು ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆಲೋವೆರಾ, ಯಾರಿಗೆಲ್ಲ ಏರ್ ಫಾಲ್ ಆಗ್ತಾಯಿದೆ, ಏರ್ ಫಾಲ್ ಕಂಟ್ರೋಲ್ ಆಗ್ತಾಯಿಲ್ಲ, ಏರ್ ಫಾಲ್ ಆಗಿ ಏರ್ ರೀಗ್ರೋತ್ ಆಗ್ತಾಯಿಲ್ಲ ಅಂಥವರೆಲ್ಲ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ನಮಗೆಲ್ಲ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ. ತಂದಾಯಿತು, ಏರ್ ಫಾಲ್ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ನಾನು ಆನ್ಲೈನಲ್ಲೆಲ್ಲ ಪ್ರಾಡಕ್ಟ್ ತರಿಸಿ ನೋಡಿದೆ, ಯೂಸ್ ಮಾಡಿ ನೋಡಿದೆ, ಯಾವುದೂ ವರ್ಕ್ ಆಗಲಿಲ್ಲ. ಸುಮ್ಮನೆ ಏನಕ್ಕೆ ಅದಕ್ಕೆಲ್ಲ ದುಡ್ಡಿಡೋದು ವೇಸ್ಟು ಅಂತ ಹೇಳ್ಬಿಟ್ಟು ನಾನು ಇದನ್ನು ಪ್ರಿಪೇರ್ ಮಾಡಿ, ನಮ್ಮ ಅಜ್ಜಿ ಹೇಳ್ಕೊಟ್ರು ನನಗೆ, ಇದನ್ನ ನಮ್ಮ ಅಪ್ಪ ಅವ್ರ ಅಮ್ಮ ಹೇಳ್ಕೊಟ್ರು. ಸೊ ನಾನು ಇದನ್ನು ಟ್ರೈ ಮಾಡಿ ಒಂದು 3 ಮಂತ್ಸ್ ಯೂಸ್ ಮಾಡಿ ನೋಡಿದೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಏರ್ ಥಿಕ್ನೆಸ್ ಅಷ್ಟೇ, ಏರ್ ಗ್ರೋತ್ ಅಷ್ಟೇ ಆಯಿತು. ನಮ್ಮಮ್ಮ ಎಲ್ಲರೂ ಇಷ್ಟಪಟ್ಟರು ಈ ಆಯಿಲ್ನ. ಅವರು ಎಲ್ಲ ಇದೇ ಯೂಸ್ ಮಾಡೋದು. ಸೊ ಅದಕ್ಕೆ ಖಾಲಿಯಾಗಿತ್ತು, ಹಾಗೆ ರೆಡಿ ಮಾಡ್ತಾ ಇದ್ನಲ್ಲ, ನಿಮಗೂ ಒಂದು ವಿಡಿಯೋ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆಯಿಲ್ ಕುದೀತಾ ಇದೆ, ಇವಾಗ ನಾನು ಅದಕ್ಕೆ ಲವಂಗ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ರೋಸ್ಮೆರಿ ಆಯಿಲ್ ಯೂಸ್ ಮಾಡ್ತೀನಿ. ಇದು ನಾನು purple.com ತರಿಸಿರೋದು, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏರ್ ರೀಗ್ರೋತ್ಗೆ, ಏರ್ ಥಿಕ್ನೆಸ್ಸಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಮೆಂತ್ಯ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದು. ನನ್ನ ಏರಿಗೆ ಅದು ಸೆಟ್ ಆಗೋಲ್ಲ, ಹಾಗಾಗಿ ನಾನು ಮೆಂತ್ಯ ಏನು ಯೂಸ್ ಮಾಡಲ್ಲ. ಮೆಹಂದಿ ಸೊಪ್ಪಿದ್ರೆ ನಾನು ಯೂಸ್ ಮಾಡ್ತೀನಿ. ಮೆಹಂದಿ ಸೊಪ್ಪು ಇವಾಗ ಎಲ್ಲೂ ಸಿಗಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ನೀವೇನಾದರೂ ಜಾಸ್ತಿ ಉರಿ ಇಟ್ರಿ ಅಂದರೆ ಆಯಿಲ್ ಸೀದೋಗ್ಬಿಡುತ್ತೆ, ಆಮೇಲೆ ನೀವು ಮಾಡಿದ್ದು ವೇಸ್ಟ್ ಆಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ ಸ್ಮೆಲ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ಮೆಲ್ ಬರ್ತಾ ಇದೆ. ಯಾರಿಗಾದರೂ ಡ್ಯಾಂಡ್ರಫು ಮತ್ತು ಇಚ್ಚಿಂಗ್ ಪ್ರಾಬ್ಲಮ್ ಇರೋರು
ಸ್ವಲ್ಪ ಬೇವಿನ ಎಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಆಯಿಲ್ನ ನೀವು 2 ಮಂತ್ಸು ಇಲ್ಲ 3 ಮಂತ್ಸು ಒನ್ಸ್ ಪ್ರಿಪೇರ್ ಮಾಡಿ. 6 ಮಂತ್ಸು 1 ಇಯರ್ ಎಲ್ಲ ಇಡ್ತೀನಿ ಅಂತ ಹೇಳಿದ್ರೆ ಪ್ರಿಪೇರ್ ಮಾಡಿ, ಇದು ಆಯಿಲ್ ಸ್ಮೆಲ್ ಬಂದುಬಿಡುತ್ತೆ, ಕೆಟ್ಟೋಗುತ್ತೆ. ಹಾಗಾಗಿ ನೀವು 2 ಮಂತ್ಸ್ಗೆ ಒಂದ್ಸಲ ಇಲ್ಲ 3 ಮಂತ್ಸ್ಗೆ ಒಂದ್ಸಲ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ನೋಡಿ ಆಯಿಲ್ ಪ್ರಿಪೇರ್ ಆಗಿದೆ. ಇದು ಕಾಣಿಸ್ತಾ ಇದೆಯಾ, ಇದು ಕಲರ್ ಚೇಂಜ್ ಆಗಿದೆ ಆಯಿಲು. ಇದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿದೆ ಇದು ಫುಲ್ಲು ಬ್ಲ್ಯಾಕ್ ಆಗೋವರೆಗೂ ಬಿಟ್ಬಿಟ್ರೆ ಆಯಿಲ್ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ನೀವು ಮಾಡಿದ್ದು ವೇಸ್ಟು. ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿಲ್ ಕಲರ್ ಚೇಂಜ್ ಆಗಿದೆ. ನೋಡಿ ಇದು ಗ್ರೀನ್ ಕಲರ್ ಬಂದಿದೆ, ಸಾಕು. ಆಯಿಲ್ ಚೆನ್ನಾಗಿ ಆಗಿದೆ. ಇದು ನೈಟ್ 1 ಡೇ ಫುಲ್ ನೈಟ್ ಹಾಗೆ ಇಟ್ಟು ನಾಳೆ ನಾನು ಜರಡಿ ಇಡ್ತೀನಿ ಇದನ್ನು ಆಯಿಲ್ನ. ಸ್ಮೆಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏರ್ ಆಯಿಲ್ ರೆಡಿ. ಇವಾಗ ನಾನು ಆಫ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 1 ನೈಟ್ ಫುಲ್ ಹೀಗೆ ಬಿಟ್ಟು ನಾಳೆ ನಾನು ತೆಗೆದು ನೋಡ್ತೀನಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡೋಣ ಬನ್ನಿ. ಲೈವಾಗಿ ಹೇರ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ. ಇವಾಗ ಹಾಕಂತೀನಿ. ಇದನ್ನು ನಾನು ಇವಾಗ ಈ ಎಣ್ಣೆನ ನಾನಿವಾಗ ಜರಡಿ ಮಾಡಿ ಇಟ್ಕೊಳ್ತೀನಿ. ಇದೇ ಆಯಿಲ್ ತೊಗೊಂಡಿದ್ದೀನಿ. ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಿದೆ ಅಲ್ವಾ ಕಲರು. ಯಾವಾಗಿಂದ ಹಚ್ಚುತ್ತಾ ಇದೆಯವ ಈ ಎಣ್ಣೆನ? ಇದೇ ಎಣ್ಣೆ ರೆಡಿ ಮಾಡ್ಕೊಂತೀಯಾ? ಕೂದಲು ಚೆನ್ನಾಗಿ ಬೆಳೆಯುತ್ತಾ? ನಮ್ಮವ್ವ ತಲೆಗೆ ಎಣ್ಣೆ ಹಚ್ಚುತ್ತಾ ಇದ್ದಾರೆ. ಓ, ಈ ಎಣ್ಣೆ ಹಚ್ಚಿನೇ ಕೂದಲಿಷ್ಟುದ ಇದೆ ಇವ್ರದ್ದು ಅಂದ್ಕೋಬೇಡಿ. ಬೈ ಬರ್ತೆ ಆಗಿರೋದು. ಮದುವೆ ಆಗಿ ಬಂದಮೇಲೆ ನೀರು ಚೇಂಜ್ ಆಗಿ ತುಂಬ ಏರ್ ಫಾಲ್ ಆಗಿ ಥಿಕ್ನೆಸ್ ಕಡಿಮೆ ಆಗಿತ್ತು. ಈ ಆಯಿಲ್ ಪ್ರಿಪೇರ್ ಮಾಡಿ ನಮ್ಮ ಅಜ್ಜಿ ಕೊಟ್ಟು ಹಚ್ಚಿದಾಗಿಂದ ಏರ್ ಫಾಲ್ ರೆಡ್ಯೂಸ್ ಆಗಿದೆ. ಹೇರ್ ಥಿಕ್ನೆಸ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಅವ್ವ, ಕೂದಲು ಯಾರ್ಯಾರ್ದೆಲ್ಲ ಉದ್ರೋಗ್ತೈತೆ ಅವ್ರಿಗೆ ಎಣ್ಣೆ ಹಚ್ಚಕ್ಕೆ ಹೇಳೋಣ? ಚೆನ್ನಾಗಿ ಬೆಳೆಯುತ್ತಾ? ಹಾಂ, ಚೆನ್ನಾಗಿ ಬೆಳೆಯುತ್ತಾ? ಹಾಂ, ಹೇರ್ ಮಸಾಜ್ ಮಾಡ್ತಾ ಇದ್ದಾರೆ ಅಜ್ಜಿ. ಈ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಹೇರ್ಗೆ 3-2 ಮಿನಿಟ್ಸು ಚೆನ್ನಾಗಿ ಮಸಾಜ್ ಕೊಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.